ಸ್ನೇಹಿತರೆ, ಈಗ ಭಾರತದಲ್ಲಿ ಗೋಮೂತ್ರದ ಬಗ್ಗೆ ದೊಡ್ಡ ಚರ್ಚೆ ಶುರುವಾಗಿದೆ. ರಾಜಕೀಯ ವಲಯದಿಂದ ಶುರುವಾದ ಈ ಚರ್ಚೆ ದೇಶದ ಪ್ರತಿಷ್ಠಿತ ಐಐಟಿ ಹಾಗೂ ಐಐಎಂ ಕ್ಯಾಂಪಸ್ಗಳಿಗೂ ಕಾಲಿಟ್ಟಿದೆ. ಕಾಂಗ್ರೆಸ್ನ ಪ್ರಿಯಾಂಕಾ ಗಾಂಧಿ ವಾಡ್ರಾ ನೀಡಿದ ಒಂದೇ ಒಂದು ಸ್ಟೇಟ್ಮೆಂಟ್ ಈ ವಿವಾದದ ಮುಂಚಿನಿಂದಲೂ ಇದ್ದ ವಿವಾದದ ಲೇಟೆಸ್ಟ್ ಅಧ್ಯಾಯ ಶುರುವಾಗೋಕೆ ಕಾರಣ ಆಗಿದೆ. ಅಷ್ಟಕ್ಕೂ ಪ್ರಿಯಾಂಕಾ ಗಾಂಧಿ ವಾಡ್ರಾ ಐಐಟಿ ಮದ್ರಾಸ್ ಸಂಸ್ಥೆಯ ನಿರ್ದೇಶಕರನ್ನ, ದೇಶದ ಪ್ರೀಮಿಯರ್ ಶಿಕ್ಷಣ ಸಂಸ್ಥೆಯ ಒಬ್ಬ ಕ್ವಾಲಿಫೈಡ್ ಡೈರೆಕ್ಟರ್ ಅನ್ನ ಉಚ್ಚ ತಜ್ಞ, ಗೋಮೂತ್ರ ತಜ್ಞ ಅಂತ ಹೇಳಿದ್ಯಾಕೆ? ಇದಕ್ಕೆ ದೇಶದ ಸುಮಾರು 200ಕ್ಕೂ ಅಧಿಕ ಶಿಕ್ಷಣ ತಜ್ಞರು ವಿರೋಧ ವ್ಯಕ್ತಪಡಿಸಿದ್ಯಾಕೆ? ಹಾಗಿದ್ರೆ ನಿಜವಾಗ್ಲೂ ಗೋಮೂತ್ರಕ್ಕೆ ಕಾಯಿಲೆಗಳನ್ನ ಗುಣಪಡಿಸೋ ಶಕ್ತಿ ಇದೆಯಾ? ಈ ಬಗ್ಗೆ ನಮ್ಮ ಸಾವಿರಾರು ವರ್ಷಗಳ ಆಯುರ್ವೇದ ಏನ್ ಹೇಳುತ್ತೆ, ಮಾಡರ್ನ್ ಮೆಡಿಕಲ್ ಸೈನ್ಸ್ ಏನ್ ಹೇಳುತ್ತೆ, ಆಧುನಿಕ ವಿಜ್ಞಾನದ ರಿಪೋರ್ಟ್ಗಳು ಏನ್ ಹೇಳ್ತಿವೆ? ಗೋಮೂತ್ರವನ್ನ ಹಾಗಾದ್ರೆ ನೇರವಾಗಿ ಕುಡಿದು ಬಿಟ್ರೆ ಏನಾಗುತ್ತೆ, ಬಾಡಿಲಿ ಏನಾಗುತ್ತೆ? ದಯವಿಟ್ಟು ಕುಡಿಯೋ ಮುನ್ನ ಪ್ರತಿಯೊಬ್ಬರು ಈ ವಿಡಿಯೋವನ್ನ ಮಿಸ್ ಇಲ್ಲೇ ಕಡೆ ತನಕ ನೋಡಿ ಸ್ನೇಹಿತರೆ, ಟೋಟಲ್ ಕ್ಲಾರಿಟಿ ಸಿಗುತ್ತೆ. ಮೊದಲಿಗೆ ಈ ವಿವಾದದ ಬ್ಯಾಕ್ ಗ್ರೌಂಡ್ ಅನ್ನ ಸ್ವಲ್ಪ ತಿಳ್ಕೊಳ್ಳೋಣ ಸ್ನೇಹಿತರೆ. ನೀಟ್ ಪೇಪರ್ ಲೀಕ್ಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಪರೀಕ್ಷೆಗಳನ್ನ ನಡೆಸೋ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯ ಕಾರ್ಯತಂತ್ರವನ್ನ ಪರಿಶೀಲಿಸೋಕೆ, ಅದನ್ನ ರಿಫಾರ್ಮ್ ಮಾಡೋಕೆ 6 ಜನರ ಎಕ್ಸ್ಪರ್ಟ್ ಕಮಿಟಿಯನ್ನ ರಚನೆ ಮಾಡ್ತು. ಈ ಕಮಿಟಿಯಲ್ಲಿ ಇಸ್ರೋದ ಮಾಜಿ ಮುಖಂತ ದಿಗ್ಗಜರಿದ್ರು. ಅವರೊಂದಿಗೆ ನೇಮಕವಾದ ಇನ್ನೊಬ್ಬ ಪ್ರಮುಖ ವ್ಯಕ್ತಿ ಅಂತ ಹೇಳಿದ್ರೆ ಐಐಟಿ ಮಡ್ರಾಸ್ನ ಡೈರೆಕ್ಟರ್ ಪ್ರೊಫೆಸರ್ ವಿ ಕಾಮಕೋಟಿ. ಇವರು ವಿ ಕಾಮಕೋಟಿ ಅವರು ಕಂಪ್ಯೂಟರ್ ಸೈನ್ಸ್ ನಲ್ಲಿ BE ಮಾಡಿದ್ದಾರೆ. ಹಾಗೆ ಐಐಟಿ ಮಡ್ರಾಸ್ನಿಂದಲೇ MS ಮತ್ತು PhD ಕೂಡ ಮುಗಿಸಿದ್ದಾರೆ. ಅಲ್ಲದೆ ಇವರು ಭಾರತದ ಮೊದಲ ಸ್ಥಳೀಯ ಮೈಕ್ರೋ ಪ್ರೊಸೆಸರ್ಗಳ ಅಭಿವೃದ್ಧಿಗೂ ಕೂಡ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಾಗೂ DRDO ಕೂಡ ಇವರಿಗೆ ಪ್ರಶಸ್ತಿಗಳನ್ನ ಕೊಟ್ಟು ಗೌರವಿಸಿದೆ. ಇವ್ರನ್ನ ಕೂಡ ಸಮಿತಿಯಲ್ಲಿ ಸೇರಿಸಲಾಗಿತ್ತು. ಅದ್ರಲ್ಲಿ ಏನಾಯ್ತು, ಕಳೆದ ವರ್ಷ ತಮಿಳುನಾಡಿನಲ್ಲಿ ಕಾಮಕೋಟಿ ಅವರು ಒಂದು ಸ್ಪೀಚ್ ಮಾಡಿದ್ರು. ಗೋವುಗಳಿಗೆ ಸಂಬಂಧಪಟ್ಟ ಒಂದು ಇವೆಂಟ್ ನಲ್ಲಿ ಅವರು ಪಾಲ್ಗೊಂಡಿದ್ರು. ಗೋ ಸಂರಕ್ಷಣಾ ಸಮಥಿಂಗ್ ಆ ರೀತಿ ಇವೆಂಟ್ ನಲ್ಲಿ ಪಾಲ್ಗೊಂಡಿದ್ರು. ಅದರಲ್ಲಿ ಅವರು ಮಾತಾಡ್ತಾ ಒಂದು ಸ್ಟೋರಿ ಹೇಳಿದ್ರು. ಒಬ್ಬ ಸನ್ಯಾಸಿ ಇದ್ರು, ಅವರಿಗೆ ವಿಪರೀತ ಜ್ವರ ಬಂದಿತ್ತು. ಸುತ್ತಮುತ್ತಲಿನ ಜನ ವೈದ್ಯರನ್ನ ಕರೆಯೋಕ್ ಹೋದ್ರು. ಆದ್ರೆ ಆ ಸನ್ಯಾಸಿ ಯಾರ ಮಾತನ್ನು ಕೇಳದೆ ಗೋಮೂತ್ರವನ್ನ ಕುಡಿದ್ರು. ಅವರಿಗೆ 15 ನಿಮಿಷದಲ್ಲಿ ಜ್ವರ ಮಾಯ ಆಯ್ತು ಅಂತ ಕಾಮಕೋಟಿ ಹೇಳಿಬಿಟ್ರು. ಈ ಹೇಳಿಕೆಗೆ ವೈದ್ಯಕೀಯ ವಲಯದಿಂದ ಭಾರಿ ವಿರೋಧ ವ್ಯಕ್ತ ಆಗಿತ್ತು. ಸೈನ್ಸ್ ಇನ್ಸ್ಟಿಟ್ಯೂಟ್ನ ಡೈರೆಕ್ಟರ್ ಒಬ್ರು, ಐಐಟಿ ಅಂತಹ ಪ್ರತಿಷ್ಠಿತ ವಿದ್ಯಾಲಯದಲ್ಲಿ ಓದ್ದವರು, ಇಷ್ಟೆಲ್ಲ ಸೈಂಟಿಫಿಕಲ್ ಅಂದ್ರೆ ಇಂಜಿನಿಯರಿಂಗ್ ನಲ್ಲಿ ಸಾಧನೆ ಮಾಡಿದವರು, ಈ ವೈದ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಗೊತ್ತಿಲ್ಲದಿರೋ, ಅವ್ರಿಗೆ ಸಂಬಂಧ ಪಡೆದಿರೋ ವಿಚಾರದಲ್ಲಿ ಇಂಥ ಹೇಳಿಕೆಗಳನ್ನ ಯಾಕೆ ಕೊಟ್ರು, ಅವೈಜ್ಞಾನಿಕ, ಇದು ಆಧಾರ ಇಲ್ಲ ಅಂತ ಟೀಕೆ ಮಾಡಿದ್ರು. ಈಗ ಇದೇ ಪಾಯಿಂಟ್ ಅನ್ನ ಇಟ್ಕೊಂಡು ಪ್ರಿಯಾಂಕಾ ಗಾಂಧಿ ವಾಡ್ರಾ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಸರ್ಕಾರ ನೀಟ್ ಪರೀಕ್ಷೆ ಸರಿಪಡಿಸೋಕೆ ಕಮಿಟಿ ಮಾಡಿದೆ, ಆದ್ರೆ ಅದರಲ್ಲಿ ಗೋಮೂತ್ರ ತಜ್ಞರನ್ನ ಕೂಡ ಹಾಕೊಂಡಿದ್ದಾರೆ ಅಂತ ಪ್ರಿಯಾಂಕಾ ಗಾಂಧಿ ಟೀಕೆ ಮಾಡಿದ್ರು. ಇದಕ್ಕೆ ಈಗ ಐಐಟಿ ಡೈರೆಕ್ಟರ್ಗೆ ಪ್ರಿಯಾಂಕಾ ಗಾಂಧಿ ವಾಡ್ರಾ, ಇವರ ಕ್ವಾಲಿಫಿಕೇಶನ್ ಮಾಸ್ಟರ್ಸ್ ಇನ್ ಬುದ್ಧಿಸ್ಟ್ ಸ್ಟಡೀಸ್ ಪ್ರಿಯಾಂಕಾ ಗಾಂಧಿ ಅವರದು. ಇವರು ಈ ರೀತಿ ಗೋಮೂತ್ರ ಎಕ್ಸ್ಪರ್ಟ್ ಅಂತ ಅಪಮಾನ ಮಾಡಿದ್ದು ಸರಿಯಲ್ಲ ಅಂತ 200ಕ್ಕೂ ಅಧಿಕ ಅಕಾಡೆಮಿಷಿಯನ್ಸ್ ಒಂದು ಖಂಡನಾ ಪತ್ರಕ್ಕೆ ಸೈನ್ ಹಾಕಿದ್ದಾರೆ. ಇದು ಕಾಮನ್ ಆಗಿ ನಡೆಯುತ್ತೆ. ಈ ತಜ್ಞರ ವಲಯದಲ್ಲೂ ಕೂಡ ಬೇರೆ ಬೇರೆ ಗುಂಪುಗಳಲ್ಲಿ ಅವರು ಡಿವೈಡ್ ಆಗಿರ್ತಾರೆ. ಅವ್ರ ಪರ ಇವರು, ಇವ್ರ ಪರ ಅವರು ಲೆಟರ್ ಎಲ್ಲ ಬರೀತಾರೆ. ಅದನ್ನೆಲ್ಲ ಬದಿಗಿಡೋಣ ನಾವೀಗ. ನಮಗೆ ಅದೆಲ್ಲ ಬೇಕಾಗಿಲ್ಲ. ಈಗ ನಮಗೆ ಬೇಕಾಗಿರೋದು ಫ್ಯಾಕ್ಟ್ಸ್. ಕಾಮಕೋಟಿ ಸ್ಟೇಟ್ಮೆಂಟ್ ಬದಿಗಿಡಿ. ಇಲ್ಲಿ ದೇಶದ ಮನೆಯಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ನಗರದಿಂದ ಹಳ್ಳಿ ತನಕ ಗೋವು, ಗಂಜಲ, ಗೋಮೂತ್ರ, ಪಂಚಗವ್ಯ ಈ ರೀತಿ ಸಾಕಷ್ಟು ನಂಬಿಕೆಗಳಿವೆ. ದೈವಿ ನಂಬಿಕೆಗಳಿದಾವೆ, ಅಂದ್ರೆ ಅವರ ಧಾರ್ಮಿಕ ನಂಬಿಕೆಗಳಿದಾವೆ. ಇನ್ನು ಕೆಲವು ಅದರಲ್ಲಿ ಔಷಧಿಯ ಗುಣವನ್ನ ಕೂಡ ನೋಡ್ತಾರೆ. ಹಾಗಿದ್ರೆ ನಿಜಕ್ಕೂ ಔಷಧಿಯ ಗುಣ ಇದೆಯಾ? ಆಯುರ್ವೇದ ಹಾಗೂ ಮಾಡರ್ನ್ ಸೈನ್ಸ್ ಎಲ್ಲವೂ ಏನ್ ಹೇಳುತ್ತೆ ನೋಡ್ತಾ ಹೋಗೋಣ. ದೈವಿ ನಂಬಿಕೆ ಪ್ರಾಬ್ಲಮ್ ಅಲ್ಲ, ಅದು ಅವ್ರವ್ರ ನಂಬಿಕೆ. ಅದನ್ನ ಹೊಟ್ಟೆಗೆ ತಗೊಂಡಿಲ್ಲ, ಜಸ್ಟ್ ಹಂಗೆ ಪೂಜೆ ಮಾಡಕ್ ಬಳಸ್ತಾರೆ ಅಂದ್ರೆ ಅವ್ರವ್ರ ನಂಬಿಕೆ. ಅದು ಅದರಿಂದ ಮನುಷ್ಯರಿಗಂತ ಹಾರ್ಮ್ ಏನಿಲ್ಲ. ಆದ್ರೆ ಗೋಮೂತ್ರವನ್ನ ಕುಡಿಯೋದಿದೆಯಲ್ಲ, ಅದು ಒಂದು ವೇಳೆ ಡೇಂಜರಸ್ ಆದ್ರೆ ಅದು ಅನಾಹುತ ಕೂಡ ಆಗ್ಬೋದಲ್ಲ. ಅದ್ರ ಬಗ್ಗೆ ಕ್ಲಾರಿಟಿ ಇರೋದು ತುಂಬಾ ಮುಖ್ಯ. ಅದಕ್ಕೆ ಈ ರಿಪೋರ್ಟ್ ಸ್ನೇಹಿತರೆ. ಮೊದಲಿಗೆ ಸಂಸ್ಕೃತಿ ಪರಂಪರೆ ನೋಡೋಣ. ಗೋವಿಗೆ ವಿಶೇಷ ಸ್ಥಾನಮಾನ ಇದೆ. ಗೋವಿನ ಸುತ್ತವೇ ಭಾರತದ ಪುರಾತನ ಆರ್ಥಿಕತೆ ಇತ್ತು. ಗೋವಿನ ಸಗಣಿಗೂ ಮಹತ್ವ ಇದೆ. ಈಗಿನ ಮಾಡರ್ನ್ ಮನೆಗಳು ಇಲ್ಲದೆ ಇರೋ ಟೈಮ್ನಲ್ಲಿ, ಆಗಿನ ಕಾಲದಲ್ಲಿ ಮನೆಗಳನ್ನ ಸಾರಿಸೋಕೆ ಸಿಮೆಂಟ್ ಫ್ಲೋರಿಂಗ್, ಟೈಲ್ಸ್ ಫ್ಲೋರಿಂಗ್ ಎಲ್ಲ ಇರ್ತಾ ಇರಲಿಲ್ಲ. ಏನು ಸಾವಿರಾರು ವರ್ಷ ಅಲ್ಲ, 10-20 ವರ್ಷ ಹಿಂದೆ ಹೋಗಿ ನೀವು ಹಳ್ಳಿಗಳಲ್ಲಿ ನೆಲಕ್ಕೆ ಸಾರಿಸ್ತಾ ಇದ್ರು, ಸಗಣಿಯನ್ನ ಸಾರಿಸ್ತಾ ಇದ್ರು ಮನೆ ಒಳಗಡೆನೆ. ಇವಾಗ ಕೆಲ ಕಡೆ ಇವತ್ತಿಗೂ ಅಂಗಳದಲ್ಲಿ ಸಾರಿಸ್ತಾರೆ. ನಿಮ್ಮಲ್ಲಿ ಎಷ್ಟು ಜನ ಮಾಡ್ತಿರೋ ಗೊತ್ತಿಲ್ಲ ಹೇಳಿ. ಹಾಗೆ ಗೋಮೂತ್ರ ಕೂಡ ಅಷ್ಟೇ ಸಾವಿರಾರು ವರ್ಷಗಳ ಸಾಂಸ್ಕೃತಿಕ ಪರಂಪರೆ ಅದಕ್ಕಿದೆ. ಬಲವಾದ ನಂಬಿಕೆಗಳ ಜನರಿಗಿದೆ. ಹಿಂದೂ ಧರ್ಮದಲ್ಲಿ ಮಾತ್ರ ಅಲ್ಲ, ಪಾರ್ಸಿ ಧರ್ಮದಲ್ಲೂ, ಜೊರಾಸ್ಟ್ರಿಯನ್ ನಲ್ಲೂ ಕೂಡ ಗೋಮೂತ್ರವನ್ನ ತುಂಬಾ ಸೀರಿಯಸ್ ಆಗಿ ನೋಡ್ತಾರೆ. ಪಾರ್ಸಿಗಳು ಇದನ್ನ ನಿರಂಗ್ ಅಂತ ಕರೀತಾರೆ. ಯಾವುದೇ ಶುಭ ಕಾರ್ಯ ನಡೆಯಲಿ, ಗೃಹ ಪ್ರವೇಶ ಇರಲಿ, ವಾಸ್ತು ಶಾಂತಿ ಇರಲಿ ಅಥವಾ ದೇವಸ್ಥಾನದ ಪ್ರತಿಷ್ಠಾಪನೆ ಇರಲಿ, ಅಲ್ಲಿ ಗೋಮೂತ್ರವನ್ನ ಸಿಂಪಡಿಸ್ತಾರೆ. ಹಂಗ್ ಮಾಡಿಲ್ಲ ಅಂದ್ರೆ ಆ ಜಾಗ ಶುದ್ಧಿ ಆಗಲ್ಲ ಅನ್ನೋದು ನಂಬಿಕೆ, ಜನರ ನಂಬಿಕೆ ಅದು.
ಅಷ್ಟೇ ಅಲ್ಲ, ಹಾಲು, ಮೊಸರು, ತುಪ್ಪ, ಸಗಣಿ, ಗೋಮೂತ್ರ ಈ 5 ಸೇರಿಸಿ ಮಾಡೋ ಪಂಚಗವ್ಯವನ್ನ ಆಂತರಿಕ ಶುದ್ಧೀಕರಣಕ್ಕಾಗಿ ಸೇವನೆ ಕೂಡ ಮಾಡ್ತಾರೆ ಇವತ್ತಿಗೂ ಕೂಡ. ಇದನ್ನ ನಾವು ಮಾಡಿ ಅಂತ ನಿಮಗೆ ಹೇಳ್ತಿಲ್ಲ, ಏನಿದೆ ಅದನ್ನ ಹೇಳ್ತಾ ಬರ್ತಾ ಇದ್ದೇವೆ. ನಿಮಗೆ ಗೊತ್ತಿರಬಹುದು, ಮನೆಯಲ್ಲಿ ಮಾಡೋ ಸತ್ಯನಾರಾಯಣ ವ್ರತಗಳಿಗೆ ಅಥವಾ ಹೋಮ ಹವನಗಳಿಗೆ ಇದನ್ನ ಮುಖ್ಯವಾಗಿ ಬಳಸ್ತಾರೆ. ಅಷ್ಟೇ ಅಲ್ಲ, ಕೆಲವೊಂದು ಸಂದರ್ಭಗಳನ್ನ ಸೂತಕ ಅಂತ ಪರಿಗಣಿಸಿ ಅದರ ಶುದ್ಧಿಗೂ ಕೂಡ ಬಳಸ್ತಾರೆ. ಅದು ಕೂಡ ಅಗೇನ್ ಅವರ ಧಾರ್ಮಿಕ ನಂಬಿಕೆ. ಓಕೆ, ಧಾರ್ಮಿಕ ನಂಬಿಕೆ ಏನೇ ಇರಲಿ, ಅದು ಹೇಳಿದ್ವಿ ನಿಮ್ಗೆ ಅವಾಗಲೇ. ಆದ್ರೆ ದೇಹಕ್ಕೆ ಒಳಗಡೆ ತಗೊಳ್ಳೋದು, ಹೊಟ್ಟೆಗೆ ಅದನ್ನ ಸೇವಿಸೋದು, ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಬೇಕಲ್ವಾ. ಇದನ್ನ 2 ಭಾಗದಲ್ಲಿ ನೋಡೋಣ ನಾವು. ಒಂದು, ಸಾವಿರಾರು ವರ್ಷಗಳ ಭಾರತದ ಆಯುರ್ವೇದ ಏನು ಹೇಳುತ್ತೆ ಅನ್ನೋದೊಂದು. ಯಾಕಂದ್ರೆ ಆಯುರ್ವೇದ ಒಪ್ಪೋದನ್ನ ಮಾಡರ್ನ್ ಇಂಗ್ಲಿಷ್ ಮೆಡಿಸಿನ್ ವರ್ಲ್ಡ್ ಅದನ್ನ ಒಪ್ಪಲ್ಲ. 2 ಬೇರೆ ಬೇರೆ ಬ್ರಾಂಚಸ್ ಅಲ್ವಾ. ಸೊ ಆಯುರ್ವೇದವನ್ನ ಕೂಡ ನಾವು ಪ್ರತ್ಯೇಕವಾಗಿ ನೋಡೋಣ. ಮಾಡರ್ನ್ ಮೆಡಿಸಿನ್ಸ್ ಅವ್ರೇನಾದ್ರು ಸಂಶೋಧನೆ ಮಾಡಿದಾರ, ಅವ್ರೇನು ಹೇಳ್ತಾರೆ ಅದನ್ನ ಕೂಡ ಇದೆರಡು ಪ್ರತ್ಯೇಕವಾಗಿ ನಾವು ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಆಯುರ್ವೇದದ ಸರದಿ. ರೋಗ ವಾಸಿ ಮಾಡುತ್ತಾ ಅಂತ ಕೇಳಿದ್ರೆ ಸ್ನೇಹಿತರೆ, ಇಲ್ಲಿ ನಮ್ಮ ದೇಶದಲ್ಲಿ ಆಯುರ್ವೇದಕ್ಕೆ ಮಹತ್ವ ಇದೆ. ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲೂ ಕೂಡ ಒಟ್ಟಾರೆಯಾಗಿ 3,000ಕ್ಕಿಂತ ಹೆಚ್ಚಿನ ಆಸ್ಪತ್ರೆಗಳಿದಾವೆ. ಈ ಮೆಡಿಸಿನಲ್ ಸಿಸ್ಟಮ್ ಅನ್ನ ಬೇರೆ ಬೇರೆ ರಾಷ್ಟ್ರಗಳು ಅಳವಡಿಸಿಕೊಂಡಿವೆ. ಸೊ ಅಂತ ಆಯುರ್ವೇದ ಗೋಮೂತ್ರದ ಬಗ್ಗೆ ಏನ್ ಹೇಳುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇಲ್ಲಿ ಆಯುರ್ವೇದದ ಪ್ರಾಚೀನ ಗ್ರಂಥಗಳಾದ ಚರಕ ಸಂಹಿತೆ ಮತ್ತು ಸುಶ್ರುತ ಸಂಹಿತೆಗಳಲ್ಲಿ ಗೋಮೂತ್ರದ ಬಗ್ಗೆ ವಿವರವಾಗಿ ಬರೆಯಲಾಗಿದೆ. ಇದೊಂದು ಪ್ರಬಲವಾದ ಔಷಧಿ. ಇದರ ರುಚಿ ಕಟು, ತಿಕ್ತ ಮತ್ತು ಕಷಾಯ, ಅಂದ್ರೆ ಖಾರ, ಕಹಿ ಮತ್ತು ಒಗರು. ಇದು ಅತ್ಯಂತ ಉಷ್ಣ ಪ್ರಕೃತಿಯನ್ನ ಹೊಂದಿದೆ. ಇದು ದೇಹದಲ್ಲಿರೋ ವಾತ ಮತ್ತು ಕಫ ದೋಷಗಳನ್ನ ಕಮ್ಮಿ ಮಾಡುತ್ತೆ. ಆದ್ರೆ ಉಷ್ಣ ಗುಣ ಇರೋದ್ರಿಂದ ಪಿತ್ತ ದೋಷವನ್ನ ಹೆಚ್ಚು ಮಾಡುತ್ತೆ. ಹಾಗಿದ್ರೆ ಯಾವೆಲ್ಲ ಕಾಯಿಲೆಗೆ ಇದನ್ನು ಬಳಸ್ತಾರೆ ಅಂತ ಆಯುರ್ವೇದದಲ್ಲಿ ಹೇಳಿದೆ? ಮೊದಲನೇದು ಚರ್ಮ ಮತ್ತು ಹೊಟ್ಟೆ ಸಮಸ್ಯೆಗಳು, ದೀರ್ಘಕಾಲದ ಚರ್ಮ ರೋಗಗಳು. ಇದನ್ನ ಆಯುರ್ವೇದದಲ್ಲಿ ಕುಷ್ಠ ಅಂತಾನೂ ಕೂಡ ಕರೀತಾರೆ. ಹಾಗೇನೆ ವಿಪರೀತ ತುರಿಕೆ ಅಂದ್ರೆ ಕಂಡು ಮತ್ತು ಹೊಟ್ಟೆ ಉಬ್ಬರ, ಹೊಟ್ಟೆಯಲ್ಲಿ ಗಂಟು ಅಥವಾ ಟ್ಯೂಮರ್ ರೀತಿ ಆಗುವ ಗುಲ್ಮ ರೋಗಕ್ಕೆ ಔಷಧಿಯಾಗಿ ಇದರ ಪ್ರಾಪರ್ಟೀಸ್ ಅನ್ನ ಯೂಸ್ ಮಾಡಲಾಗುತ್ತೆ. ತೆಗೆದು ಕುಡಿತಾರೆ ಅಂತಲ್ಲ, ಬಿಡಿಸಿ ಹೇಳ್ತೀವಿ ನಿಮಗೆ. ಎರಡನೇದು ಇನ್ಫೆಕ್ಷನ್ಸ್ ಮತ್ತು ಕರುಳಿನ ಹುಳಗಳು, ಮನುಷ್ಯನ ದೇಹದಲ್ಲಿ ಒಳಗಡೆ ಸೇರಿಕೊಳ್ಳೋ ಡೇಂಜರಸ್ ಹುಳಗಳು. ಇದನ್ನ ನಾಶ ಮಾಡೋಕು ಇದನ್ನ ಬಳಸ್ತಾರೆ. ಹಾಗೂ ಎಷ್ಟೇ ಔಷಧಿ ತಗೊಂಡ್ರು ವಾಸಿಯಾಗದ ಜೀರ್ಣಕ್ರಿಯೆ ಸಮಸ್ಯೆಗಳನ್ನ ಕೂಡ ಇದು ಸರಿಪಡಿಸುತ್ತೆ ಅಂತ ಆಯುರ್ವೇದ ಹೇಳುತ್ತೆ. ಇದರಲ್ಲಿ ಹಾನಿಕಾರಕ ಸೂಕ್ಷ್ಮಾಣು ಜೀವಿಗಳನ್ನ ಸಾಯಿಸೋ ಆಂಟಿ ಮೈಕ್ರೋಬಿಯಲ್ ಶಕ್ತಿ ಇದೆ ಅಂತೇಳಿ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಮೂರನೇದು ಅತಿ ಮುಖ್ಯವಾಗಿರೋದು ಯೋಗವಾಹಿ. ಇಂಗ್ಲಿಷ್ನಲ್ಲಿ ಇದನ್ನ ಬಯೋ ಎನ್ಹ್ಯಾನ್ಸರ್ ಅಂತ ಕರೀತಾರೆ. ಇದನ್ನ ಕೇವಲ ಸಿಂಗಲ್ ಆಗಿ ಕುಡಿಯೋದಲ್ಲ, ಬೇರೆ ಬೇರೆ ಆಯುಧ ಗಿಡಮೂಲಿಕೆಗಳೊಂದಿಗೆ ಒಂದು ಬೇಸ್ ಲಿಕ್ವಿಡ್ ರೀತಿ ಮಿಕ್ಸ್ ಮಾಡಿ ರೋಗಿಗಳಿಗೆ ಕೊಡ್ತಾರೆ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಮೂಲ ಔಷಧಿಯ ಪವರ್ ಹೆಚ್ಚಾಗುತ್ತೆ ಹಾಗೂ ದೇಹ ಆ ಔಷಧವನ್ನ ಬಹಳ ವೇಗವಾಗಿ ಹೀರಿಕೊಳ್ಳೋಕೆ ಸಹಾಯ ಮಾಡುತ್ತೆ. ಇದು ಆಯುರ್ವೇದ ಹೇಳುತ್ತೆ. ಯಾವುದ್ರಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ? ಸಣ್ಣ ಪುಟ್ಟ ಅಲ್ಲ, ದೊಡ್ಡ ದೊಡ್ಡ ಹೆಸರುಗಳು. ಚರಕ ಸಂಹಿತ ಅದರಲ್ಲಿ ಮೆನ್ಷನ್ ಮಾಡಲಾಗಿದೆ. ಸುಶ್ರುತ ಸಂಹಿತ ಅದರಲ್ಲೂ ಕೂಡ ಹೈಲೈಟ್ ಮಾಡಲಾಗಿದೆ. ಅಷ್ಟಾಂಗ ಸಂಗ್ರಹ ಮತ್ತು ಅಷ್ಟಾಂಗ ಹೃದಯ ವಾಗ್ಭಟ ಅವರದು, ಅದರಲ್ಲೂ ಕೂಡ ತುಂಬಾ ಡೀಟೇಲ್ ಆಗಿ ಹೈಲೈಟ್ ಮಾಡಲಾಗಿದೆ. ಹಾಗೆ ಋಗ್ವೇದದಲ್ಲೂ ಕೂಡ ಇದ್ರ ಬಗ್ಗೆ ಉಲ್ಲೇಖ ಸಿಗುತ್ತೆ. ಏನ್ ಹೇಳಿದ್ದಾರೆ? ತಗೊಂಡು ಕುಡಿದ್ಬಿಡಿ ಅಂತ ಇವ್ರು ಹೇಳಿಲ್ಲ. ಇದನ್ನ ಕ್ಲಿಯರ್ ಮಾಡಬೇಕು. ಆಯುರ್ವೇದ ಹಸಿ ಗೋಮೂತ್ರವನ್ನ ಡೈರೆಕ್ಟ್ ಆಗಿ ಕುಡಿಯೋಕೆ ಎಲ್ಲೂ ಯಾವತ್ತೂ ಪ್ರೋತ್ಸಾಹಿಸೋದಿಲ್ಲ. ಬದಲಾಗಿ ಅದನ್ನ ಸಂಸ್ಕರಿಸಿ ಪರ್ಟಿಕ್ಯುಲರ್ ವೇನಲ್ಲಿ ಅದರಲ್ಲಿರೋ ಪ್ರಾಪರ್ಟೀಸ್ ಅನ್ನ ಯೂಸ್ ಮಾಡಬೇಕು ಅಂತ ಹೇಳುತ್ತೆ. ಗೋಮೂತ್ರವನ್ನ ಕುದಿಸಿ ಅದರ ಹಬೆಯನ್ನ, ಸ್ಟೀಮ್ ಅನ್ನ ಅಂದ್ರೆ ಅದನ್ನ ಆವಿ ಮಾಡಿ ಶೇಖರಿಸಿದ ನೀರನ್ನ, ಆ ಆವಿಯ ನೀರನ್ನ ಗೋಮೂತ್ರ ಆರ್ಕ ಅಂತ ಕರೀತಾರೆ. ಈ ಆರ್ಕ ಕ್ರಿಮಿ ಮುಕ್ತವಾಗಿರುತ್ತೆ, ಸ್ಟಿರೈಲ್ ಆಗಿರುತ್ತೆ. ಮಾರುಕಟ್ಟೆಯಲ್ಲಿ ಔಷಧಿಯಾಗಿ ಸಿಗೋದು ಇದೆ ಆರ್ಕ. ಆದರೆ ಪಿತ್ತ ಪ್ರಕೃತಿ ಇರೋರು, ಅಲ್ಸರ್ ಇರೋರು ಮತ್ತು ಗರ್ಭಿಣಿಯರು ಇದನ್ನ ತಜ್ಞರ ಸಲಹೆ ಪಡೆದೆ, ಡಾಕ್ಟರ್ ಸಲಹೆ ಪಡೆದೆ, ಆಯುರ್ವೇದಿಕ್ ಡಾಕ್ಟರ್ಗಳನ್ನ ಕೇಳದೆ ಮುಟ್ಟೋ ಹಾಗಿಲ್ಲ, ಅದನ್ನ ತಗೊಳ್ಳೋ ಹಾಗಿಲ್ಲ ಅಂತ ಆಯುರ್ವೇದ ವಾರ್ನಿಂಗ್ ಕೂಡ ಕೊಡುತ್ತೆ. ಓಕೆ, ಈಗ ನೆಕ್ಸ್ಟ್ ಮಾಡರ್ನ್ ಮೆಡಿಕಲ್ ಸೈನ್ಸ್ ಏನ್ ಹೇಳುತ್ತೆ? ಎಕ್ಸ್ಪೆರಿಮೆಂಟ್ಸ್ ಆಗಿದೆಯಾ? ಅದರಲ್ಲಿ ಏನ್ ಬಂದಿದೆ ಎಲ್ಲವನ್ನ ನೋಡ್ತಾ ಹೋಗೋಣ ನಾವೀಗ. ಮೊದಲನೇದಾಗಿ ಗೋಮೂತ್ರದಲ್ಲಿ ಏನಿದೆ? 95% ನೀರಿದೆ, ವಾಟರ್. ಉಳಿದ 2.5% ನಲ್ಲಿ ಯೂರಿಯಾ ಇರುತ್ತೆ. ಇಲ್ಲಿ ಹೆಚ್ಚು ನೈಟ್ರೋಜನ್ ಇರುತ್ತೆ. ಉಳಿದ 2.5% ಅಲ್ಲಿ ಸೋಡಿಯಂ, ಪೊಟ್ಯಾಷಿಯಂ, ಮ್ಯಾಂಗನೀಸ್, ಕ್ಯಾಲ್ಸಿಯಂ, ಐರನ್, ಸಿಲಿಕಾನ್ ಅಂತ ಅಂಶಗಳಿದಾವೆ. ಇದೆಲ್ಲದರೊಂದಿಗೆ ಆರ್ಗ್ಯಾನಿಕ್ ಕಾಂಪೌಂಡ್ಗಳಾದ ವಿಟಮಿನ್ ಎ, ಬಿ, ಸಿ, ಡಿ, ಎನ್ಸೈಮ್ಸ್ ಅಂದ್ರೆ ಕಿಣ್ವಗಳು ಇರ್ತವೆ ಅಂತ ಹೇಳುತ್ತೆ. ಹಾಗಂತ ಯೂನಿವರ್ಸಲ್ ಆಗಿ ಸೇಮ್ ಹಿಂಗೆ ಇರುತ್ತಂತಲ್ಲ. ಈ ಅಂಶಗಳು ಹೇಗಿರುತ್ತೆ ಅಂದ್ರೆ, ಆ ಹಸು ಏನ್ ತಿಂತಾ ಇದೆ ಮತ್ತು ಅದರ ವರ್ಷ, ಆರೋಗ್ಯ, ಅದರ ಏಜ್, ಅದ್ರ ಮೇಲೆ ಇವೆಲ್ಲ ಡಿಪೆಂಡ್ ಆಗಿರುತ್ತೆ. ಹಾಗಂತ ಹಸಿ ಮೂತ್ರವನ್ನ ಹಾಗೆ ಕುಡಿದ್ರೆ ರೋಗ ವಾಸಿ ಆಗೋದು ಬಿಡಿ, ಹೊಸ ರೋಗಗಳು ಹುಟ್ಟಿಕೊಳ್ಳುತ್ತೆ ಅನ್ನೋದು ಮೆಡಿಕಲ್ ಸೈನ್ಸ್ ಹೇಳುತ್ತೆ. ಅದನ್ನ ಮೈಂಡಲ್ಲಿ ಇಟ್ಕೊಂಡಿರ್ಬೇಕು. ಹಸಿ ಮೂತ್ರದಲ್ಲಿ ಈ ಕೊಲಿ, ಸಾಲ್ಮೋನಿಯಾ, ಲೆಪ್ಟೋಸ್ಪಿರಾದಂತಹ ಅತ್ಯಂತ ಅಪಾಯಕಾರಿ ಬ್ಯಾಕ್ಟೀರಿಯಾ ಇರುತ್ತೆ. ಅದೊಂದು ತ್ಯಾಜ್ಯ, ಗೋವಿನ ತ್ಯಾಜ್ಯ. ಇದನ್ನು ಕುಡಿದ್ರೆ ಹೊಟ್ಟೆಯ ಇನ್ಫೆಕ್ಷನ್ ಕೂಡ ಆಗ್ಬೋದು. ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡೋ ರೋಗಗಳನ್ನ ಝೂನೋಟಿಕ್ ಡಿಸೀಸಸ್ ಅಂತ ಕರೀತಾರೆ. ಆ ರೋಗಗಳು ಬರೋ ಅಪಾಯ ಕೂಡ ಇರುತ್ತೆ. ಅಷ್ಟು ಮಾತ್ರ ಅಲ್ಲ, ಹಸು ಏನಾದರೂ ಪೆಸ್ಟಿಸೈಡ್ಸ್ ಇರೋ ಹುಲ್ಲನ್ನ ತಿಂದಿದ್ರೆ
ಅಂದರೆ ಕೀಟನಾಶಕ ಇರೋ ಹುಲ್ಲನ್ನು ತಿಂದಿದ್ರೆ ಅಥವಾ ಹಸುವಿಗೆ ಹೈ ಡೋಸ್ ಮೆಡಿಸಿನ್ ಕೊಟ್ಟಿದ್ರೆ ಆ ಡೇಂಜರಸ್ ಅಂಶಗಳು ಕೂಡ ನೇರವಾಗಿ ಮೂತ್ರದ ಮೂಲಕ ಮನುಷ್ಯನ ದೇಹ ಸೇರ್ಬೋದು. ಇದು ಅತ್ಯಂತ ಅಪಾಯಕಾರಿ. ಹಾಗಂತ ಇಲ್ಲಿ ಸೈನ್ಸ್ ಕಂಪ್ಲೀಟ್ ಆಗಿ ಗೋಮೂತ್ರ ಅಪಾಯ, ಇದು ವೇಸ್ಟ್ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಕೆಲ ಎಕ್ಸ್ಪೆರಿಮೆಂಟ್ಗಳು ನಡೆದಿವೆ. ಪ್ರಾಣಿಗಳ ಮೇಲೆ ಅಲ್ಲಿ ರಿಸಲ್ಟ್ ಕೂಡ ಬಂದಿದೆ. ಕೆಲ ಕಡೆ ಮೈನರ್ ಆಗಿ ರೋಗ ಗುಣ ಆಗೋ ಲಕ್ಷಣ ಇದೆ ಅಂತೇಳಿ ಸ್ಟಡೀಸ್ ಹೇಳಿವೆ. ಅಮೆರಿಕದ ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್ನಲ್ಲಿ ಭಾರತೀಯರಾದ ಡಾಕ್ಟರ್ ರಾಜೀವ್ ಶರ್ಮಾ ಮತ್ತು ಗುರುಪ್ರೀತ್ ಕೌರ್ ರಂಧಾವಾ ಇವರು ಬರೆದಿರೋ ಸ್ಟಡಿಗಳು ಪಬ್ಲಿಷ್ ಆಗಿವೆ. ಅದ್ರ ಪ್ರಕಾರ ಡಿಸ್ಟಿಲ್ಡ್ ಯೂರಿನ್ ಕೆಲ ಫಲಿತಾಂಶಗಳನ್ನು ಕೊಟ್ಟಿದೆ. ಅದರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಫಂಗಲ್ ಗುಣಗಳು ಕಂಡುಬಂದಿವೆ. ಕೀಮೋಥೆರಪ್ಯೂಟಿಕ್ ಗುಣಗಳು ಕೂಡ ಕಂಡುಬಂದಿವೆ ಅಂತ ಅವ್ರು ಹೇಳಿದ್ದಾರೆ. ಮುಖ್ಯವಾಗಿ ಇದು ಬಯೋ ಎನ್ಹ್ಯಾನ್ಸರ್ ಆಗಿ ಕೆಲಸ ಮಾಡುತ್ತೆ. ಸಾಮಾನ್ಯ ಔಷಧಿಗಳಿಗೆ ಬಗ್ಗದ ಡೇಂಜರಸ್ ಬ್ಯಾಕ್ಟೀರಿಯಾಗಳನ್ನ ಸಾಯಿಸೋ ತಾಕತ್ ಇದಕ್ಕಿದೆ ಅಂತ ಹೇಳಿ ಕೆಲ ಲ್ಯಾಬ್ ರಿಪೋರ್ಟ್ಗಳು ಹೇಳಿವೆ. ಆದ್ರೆ ನೆನಪಿರಲಿ, ಇವೆಲ್ಲವೂ ಕೂಡ ನಡೆದಿರೋದು ಲ್ಯಾಬ್ ಎಕ್ಸ್ಪೆರಿಮೆಂಟ್ ನಲ್ಲಿ, ಪ್ರಾಣಿಗಳ ಮೇಲೆ ಮಾತ್ರ. ಮನುಷ್ಯರ ಮೇಲೆ ಕ್ಲಿನಿಕಲ್ ಟ್ರಯಲ್ ಆಗಿ ಗೋಮೂತ್ರ ಜ್ವರ ಗುಣಪಡಿಸುತ್ತೆ, ಕ್ಯಾನ್ಸರ್ ಗುಣಪಡಿಸುತ್ತೆ ಅಂತ ಹೇಳಿ ಎಲ್ಲೂ ಕೂಡ ವೈಜ್ಞಾನಿಕವಾಗಿ ಮಾಡರ್ನ್ ಮೆಡಿಕಲ್ ಸೈನ್ಸ್ ಪ್ರಕಾರ ಪ್ರೂವ್ ಆಗಿಲ್ಲ. ನೆಕ್ಸ್ಟ್, ಕೇಂದ್ರ ಸರ್ಕಾರ 2020ರಲ್ಲಿ ದೇಸಿ ಹಸು ಮತ್ತು ಗೋಮೂತ್ರದ ಮೇಲೆ ಸಂಶೋಧನೆ ಮಾಡೋಕೆ ಅಂತಲೇ ಸೂತ್ರ ಪಿಕ್ ಅನ್ನೋ ಯೋಜನೆ ಅಡಿಯಲ್ಲಿ 98 ಕೋಟಿ ರೂಪಾಯಿ ಫಂಡ್ ಕೊಟ್ಟಿತ್ತು. ಆ ಫಂಡ್ ಬಳಸಿ ರಿಸರ್ಚ್ ಮಾಡಿದ IIT BHU 6 ವರ್ಷಗಳ ನಂತರ ಒಂದು ರಿಸರ್ಚ್ ಪೇಪರ್ ಪಬ್ಲಿಷ್ ಮಾಡಿದ್ರು. ಅದರಲ್ಲಿ ಗೋಮೂತ್ರದಲ್ಲಿ ಅದ್ಭುತ ಔಷಧೀಯ ಗುಣಗಳಿವೆ ಅಂತ ಹೇಳಿದ್ರು. ಅಲ್ಲಿದು ಅಗ್ರಿಕಲ್ಚರ್ಗೆ ಮತ್ತು ಮೆಡಿಸಿನ್ಗೆ ಇಂಪಾರ್ಟೆಂಟ್ ಪ್ರಾಡಕ್ಟ್ ಆಗಬಹುದು ಅಂತ ಹೇಳಿದ್ರು. ಆದರೆ ಇಲ್ಲಿ ಕ್ಲಿನಿಕಲ್ ಟ್ರಯಲ್ಸ್ ಯಾವುದು ಕೂಡ ಆಗಿರಲಿಲ್ಲ. ಮನುಷ್ಯರ ಮೇಲೆ ಯಾವುದೇ ಪ್ರಯೋಗ ಆಗಿರಲಿಲ್ಲ. ಇತ್ತೀಚೆಗೆ ದಿ ಲಿವರ್ ಡಾಗ್ ಖ್ಯಾತಿಯ ಡಾಕ್ಟರ್ ಸಿರಿಯಾಕ್ ಅಪಿ ಫಿಲಿಪ್ಸ್ ಈ ಸ್ಟಡಿಗಳನ್ನು ಅವರು ಟೀಕಿಸಿದ್ರು. ಡೇಟಾ ಫಾಲ್ಸಿಫಿಕೇಶನ್ ಆಗಿದೆ ಅಂತ ಹೇಳಿದ್ರು. ಇಲ್ಲಿ ಪ್ರಾಪರ್ ಸ್ಟಡಿನೇ ಆಗಿಲ್ಲ. ಹ್ಯೂಮನ್ ಇದನ್ನ ಕನ್ಸ್ಯೂಮ್ ಮಾಡಿದ್ರೆ, ಮನುಷ್ಯ ತಗೊಂಡ್ರೆ ಏನಾಗುತ್ತೆ ಅನ್ನೋದನ್ನ ಇವರು ಹೇಳಿಲ್ಲ ಅಂತ ಹೇಳಿ ಟೀಕೆ ಮಾಡಿದ್ರು. ಅದು ವ್ಯಾಲಿಡ್ ಕೂಡ ಇತ್ತು. ಮನುಷ್ಯರಿಗೆ ಇದಾಗುತ್ತಾ ಇಲ್ವಾ ಅಂತ ಟೆಸ್ಟೇ ಮಾಡಿಲ್ವಲ್ಲ, ಮತ್ತೇನ ಪಬ್ಲಿಷ್ ಮಾಡ್ತೀರಾ ಅಂತ ಕೇಳಿದ್ರು. ಸೊ ಕೇಂದ್ರ ಸರ್ಕಾರ ಈಗ ಈ ಸಂಶೋಧನೆ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ಹೇಳಿದೆ. ಓಕೆ, ಇದೆಲ್ಲ ಬದಿಗಿಟ್ಟು ಕೂಡ ಸ್ನೇಹಿತರೆ ನೋಡಿದ್ರು ಕೂಡ ಭಾರತದಲ್ಲಿ ಗೋವಿನ ಸುತ್ತ ಈಗ ಆಲ್ರೆಡಿ ದೊಡ್ಡ ಮಾರ್ಕೆಟ್ ಕ್ರಿಯೇಟ್ ಆಗಿದೆ. ಹಾಲಿನ ಉತ್ಪನ್ನಗಳ ಜೊತೆಗೆ ಸಗಣಿಯಿಂದ ಬಯೋಗ್ಯಾಸ್, ಸಾವಯವ ಗೊಬ್ಬರ ತಯಾರಾಗ್ತಾ ಇದೆ. ಗೋಮೂತ್ರದಿಂದ ಫಿನಾಯಿಲ್, ಫರ್ಟಿಲೈಸರ್, ಕೀಟನಾಶಕಗಳನ್ನು ದೊಡ್ಡ ಮಟ್ಟದಲ್ಲಿ ತಯಾರು ಮಾಡಲಾಗ್ತಿದೆ. ದೊಡ್ಡ ಮಾರ್ಕೆಟೇ ಅದಕ್ಕಿದೆ. ಈಗ ಇದರಲ್ಲಿ ಔಷಧೀಯ ಗುಣಗಳು ಕಂಡು ಬಂದರೂ ಕೂಡ ಹೊಸ ಅವಕಾಶಗಳನ್ನ ತೆರೆಯುತ್ತೆ. ಜೊತೆ ಗೊತ್ತಿರಲಿ ಸ್ನೇಹಿತರೆ, ಗೋಮೂತ್ರದ ಅರ್ಕವನ್ನ ಬಯೋ ಎನ್ಹ್ಯಾನ್ಸರ್ ಆಗಿ ಬಳಸಬಹುದು ಅಂತ ಭಾರತದ CSIR ನ ವಿಜ್ಞಾನಿಗಳು ಅಮೆರಿಕದಲ್ಲೂ ಕೂಡ ಪೇಟೆಂಟ್ ಅನ್ನ ಪಡ್ಕೊಂಡಿದ್ದಾರೆ. ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಇದರ ಮೇಲೆ ಕಣ್ಣಿದೆ. ಸೊ ಅದರಲ್ಲಿರೋ ಮೆಡಿಸಿನಲ್ ವ್ಯಾಲ್ಯೂ ಮಾಡರ್ನ್ ಸೈನ್ಸ್ ಪ್ರಕಾರವೂ ಸಾಬೀತಾಯಿತು ಅಂತ ಹೇಳಿದ್ರೆ ಬಯೋ ಅವೈಲಬಿಲಿಟಿ ಸಿಕ್ಕಾಪಟ್ಟೆ ಇದೆಯಲ್ಲ. ಭಾರತದಲ್ಲಿ ಎಷ್ಟು ಕಡೆ ಹಾಲು ಸಿಗುತ್ತೋ ಅಷ್ಟು ಕಡೆ ಗೋಮೂತ್ರ ಕೂಡ ಉತ್ಪತ್ತಿ ಆಗುತ್ತಲ್ಲ. ಹೊಸದೊಂದು ಇನ್ಕಮ್ನ ಸೋರ್ಸ್ ರೈತರಿಗೆ ಶುರುವಾಗ್ಬೋದು. ಹಾಗಂತ ಬ್ಲೈಂಡ್ ಆಗಿ ನಂಬಬೇಕು ಅಂತಲ್ಲ, ಕುರುಡಾಗಿ ಕೆಟ್ಟದಾಗಿ ಅದ್ರ ಬಗ್ಗೆ ಬೈಬೇಕು ಅಂತನೂ ಅಲ್ಲ, ಚೀಪಾಗಿ ಮಾತಾಡಬೇಕು ಅಂತನೂ ಅಲ್ಲ. ಕ್ಲಾರಿಟಿ ಹೊಂದಿರೋದು ಮುಖ್ಯ. ಆ ಕ್ಲಾರಿಟಿ ಕೊಡೋ ಪ್ರಯತ್ನ ಇದು ಎಲ್ಲಿವರೆಗೆ ಬಂದಿದೆ ಅಂಥೇಳಿ. ನಂಬಿಕೆಗಳ ಪ್ರಕಾರ ಏನು, ಆಯುರ್ವೇದದ ಪ್ರಕಾರ ಏನು, ಮಾಡರ್ನ್ ಸೈನ್ಸ್ ಪ್ರಕಾರ ಏನು, ಎಲ್ಲವನ್ನ ತಿಳಿಸೋ ಪ್ರಯತ್ನ ಮಾಡಿದ್ದೀವಿ. ಇಲ್ಲಿ ನಮ್ಮ ಸಲಹೆ ಏನು ಅಂದರೆ ಡೈರೆಕ್ಟಾಗಿ ಯಾರು ಕುಡಿಯೋಕೆ ಹೋಗಬೇಡಿ. ಆಯುರ್ವೇದ ಆಗಲಿ ಮಾಡರ್ನ್ ಸೈನ್ಸ್ ಆಗಲಿ ಡೈರೆಕ್ಟಾಗಿ ಕುಡೀರಿ ಅಂತ ಹೇಳಲಿಲ್ಲ. ಅದೊಂದು ಪಾಯಿಂಟು. ಇನ್ನೊಂದು, ಇದರ ಬಗ್ಗೆ ಫರ್ದರ್ ಪರ ವಿರುದ್ಧ ಇದರಲ್ಲೂ ಪಾಲಿಟಿಕ್ಸ್ ಮಾಡಿಕೊಂಡು ಇದರಲ್ಲೂ ಇಸಮ್ಗಳನ್ನು ಮಾಡಿಕೊಂಡು ಡ್ರಾಮಾ ಮಾಡೋದಕ್ಕಿಂತ ಸ್ನೇಹಿತರೆ ಫರ್ದರ್ ಸ್ಟಡೀಸ್ ಆಗಿ ಕ್ಲಾರಿಟಿ ಬರೋ ತನಕ ಯಾರು ಇದ್ರ ಬಗ್ಗೆ ಜನರಿಗೆ ಇದನ್ನು ಕುಡಿದ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತೇಳಿ ಸಲಹೆ ಕೊಡೋದು ತಪ್ಪು. ಯಾಕಂದರೆ ಆಯುರ್ವೇದವೂ ಕೂಡ ಆ ರೀತಿ ಡೈರೆಕ್ಟಾಗಿ ಕುಡಿಯೋಕ್ಕೆ ಹೇಳಿರೋದಲ್ಲ. ಸೇಮ್ ಟೈಮ್ ಎಂಟೈರ್ ಭಾರತೀಯ ಪರಂಪರೆ, ನಂಬಿಕೆ, ಆಮೇಲೆ ಆಯುರ್ವೇದದ ಪರಂಪರೆ, ಅಷ್ಟೊಂದು ಆಯುರ್ವೇದಿಕ್ ಡಾಕ್ಟರ್ಗಳು, ಆಯುರ್ವೇದಿಕ್ ಹಾಸ್ಪಿಟಲ್ಗಳು ಅವರ ಅಸ್ತಿತ್ವನೇ ಕ್ವಶನ್ ಮಾಡೋ ರೀತಿಯಲ್ಲಿ ಚೀಪಾಗಿ ಕಾಮೆಂಟ್ ಮಾಡೋದು ಕೂಡ ತಪ್ಪು. ಇದು ಟೋಟಲ್ ಕ್ಲಾರಿಟಿ ಪಡೆಯೋ ವಿಡಿಯೋ ಇದು. ಈ ಬಗ್ಗೆ ನಿಮಗೆ ಏನನ್ನಿಸ್ತು ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಮತ್ತೊಮ್ಮೆ ರಿಪೀಟ್ ಹೇಳ್ತೀವಿ, ದಯವಿಟ್ಟು ಡೈರೆಕ್ಟಾಗಿ ಹಸಿಯಾಗಿ ಕುಡಿಯೋಕೆ ಹೋಗಬೇಡಿ. ಇದು ಬಾಟಮ್ ಲೈನ್ ಈ ವಿಡಿಯೋದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.